ಇವಾಗ ನೀವೇನು ನೋಡ್ತಿದ್ದೀರಾ, ಇದು ವೆಲಂಕನ್ನಿದ್ದು ಮೇನ್ ಬೆಸಿಲಿಕಾ. ನೋಡುವ, ಸ್ವಲ್ಪ ಹತ್ತಿರ ಹೋಗುವ. ಅದೇ ರೀತಿ ಇವಾಗಲೂ ಕೂಡ ಆ ಮಾದಕೊಳಂ ಎನ್ನುವ ಜಾಗದಲ್ಲಿ ನೀರು ಹರಿತಾ ಇದೆ ಎನ್ನುವ ನಂಬಿಕೆ. ಈ ವಿಡಿಯೋದಲ್ಲಿ ನೀವು ಚರ್ಚಿದ್ದು ಹಿಸ್ಟ್ರಿ ಆಗಿರ್ಬೋದು, ರೂಮ್ ಬುಕ್ಕಿಂಗ್ ಆಗಿರ್ಬೋದು, ಮಾಸ್ ಟೈಮಿಂಗ್ಸ್, ಅದೇ ರೀತಿ ಈ ಕ್ಯಾಂಪಸಲ್ಲಿ ಏನಿದೆ ಅಂತ ಎಲ್ಲ ನೋಡ್ಬೋದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಡರ್ಸ್ ನೋಟ್. ನೀವಾಗ ನೋಡ್ತಿದ್ದೀರಾ, ಇದು ನಮ್ಮ ವೆಲಂಕನ್ನಿದ್ದು ಮೇನ್ ಚರ್ಚ್, ಏನು ನಾವು ಬೆಸಿಲಿಕ್ ಅಂತ ಕರಿತೇವೆ, ಇದೆ. ಸೊ ಈ ವಿಡಿಯೋದಲ್ಲಿ ನಾನು ಇವಾಗ ವೆಲಂಕನ್ನಿ ಚರ್ಚ್ ಬಗ್ಗೆ ಒಂದು ಎಲ್ಲ ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೇನೆ. ಸೊ ನೀವು ನೋಡಿರ್ಬೋದು, ನಿನ್ನೆ ನಾನು ಬ್ಯಾಂಗ್ಳೂರಿಂದ ವೆಲಂಕನ್ನಿ ತನಕ ಸೋಲೋ ಬೈಕ್ ರೈಡ್ ಬಂದಿದ್ದೆ. ಸೊ ಇವಾಗ ನಾನು ಈ ವೆಲಂಕನ್ನಿ ಚರ್ಚಲ್ಲಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನೀವು ಚರ್ಚಿದು ಹಿಸ್ಟ್ರಿ ಆಗಿರ್ಬೋದು, ರೂಮ್ ಬುಕ್ಕಿಂಗ್ ಆಗಿರ್ಬೋದು, ಇಲ್ಲ ಮಾಸ್ ಟೈಮಿಂಗ್ಸ್ ಆಗಿರ್ಬೋದು, ಅದೇ ರೀತಿ ಕ್ಯಾಂಪಸ್ ಒಳಗಡೆ ಏನೇನಿದೆ ಎಲ್ಲ ನೋಡ್ಬೋದು. ಸೊ ಫಸ್ಟ್ ನಾನು ಇಲ್ಲಿ ಚರ್ಚ್ ಹಿಸ್ಟ್ರಿಯಿಂದ ಶುರು ಮಾಡ್ತೇನೆ. ಈ ಚರ್ಚ್ ಏನಕ್ಕೆ ಈ ಥರ ಇಷ್ಟೊಂದು ಫೇಮಸ್, ಸೊ ಯಾಕೆ ಇಷ್ಟೊಂದು ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ ಅಂತ ಸ್ವಲ್ಪ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡೋಣ. ಸಿಂಪಲ್ಲಾಗಿ ಹಿಸ್ಟ್ರಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವು ಇವಾಗ ನೋಡ್ತಿರೋದು ವೆಲಂಕನ್ನಿ ಚರ್ಚ್ ಇಲ್ಲ ಬೆಸಿಲಿಕ್ ಆಫ್ ಅವರ್ ಲೇಡಿ ಆಫ್ ಗುಡ್ ಹೆಲ್ತ್ ಅಂತಲೂ ಕರೀತಾರೆ, ಇಲ್ಲ ಮಾದಕೊಳಂ ಅಂತಲೂ ಕರೀತಾರೆ. ಈ ಜಾಗ ಇಷ್ಟೊಂದು ಫೇಮಸ್ ಆಗಲಿಕ್ಕೆ ಕಾರಣ, ಅದೇ ರೀತಿ ಇಷ್ಟೊಂದು ಪುಣ್ಯಕ್ಷೇತ್ರ, ಇಲ್ಲ ಅದೇ ರೀತಿ ಲಕ್ಷಾಂತರ ಜನ ಇಲ್ಲಿ ಬಂದು ವಿಸಿಟ್ ಮಾಡಲು ಕಾರಣ ಇಲ್ಲಿ ಆಗಿರುವಂಥ ಮೇಜರ್ 3 ಪವಾಡಗಳು, ಅದೇ ರೀತಿ ಇಲ್ಲಿರುವಂತಹ ನಂಬಿಕೆ. ಸೊ ಇಲ್ಲಿ ಆಗಿರುವಂಥ ಪವಾಡದಲ್ಲಿ ಮೊದಲನೇ ಪವಾಡ ಅಂದರೆ ಸರಿಸುಮಾರು ಒಂದು 400 ವರ್ಷಗಳ ಹಿಂದೆ, ಇಲ್ಲಾಂದರೆ ಹತ್ರ ಒಂದು 16th ಇಲ್ಲ 17th ಸೆಂಚುರಿಯಲ್ಲಿ ಆಗಿರುವಂಥ ಘಟನೆ. ಅದು ನಡೆದಿರುವಂಥದ್ದು ಇಲ್ಲಿ ವೆಲಂಕನ್ನಿ ಎನ್ನುವ ಊರಲ್ಲಿ. ಒಬ್ಬ ಶೆಫರ್ಡ್ ಇರ್ತಾ ಇದ್ದ, ಅಂದರೆ ಕುರುಬ ಇಲ್ಲ ಪಶು ಕಾಯುವ ಅಂತಲೇ ಹೇಳ್ಬೋದು. ಅವನು ದಿನಾಲು ವೆಲಂಕನ್ನಿಂದ ನಾಗಪಟ್ಟಿನಂ ಅವರಿಗೆ ಹಾಲನ್ನು ತೆಗೆದುಕೊಂಡು ಹೋಗಿ ಕೊಡುವ ಕೆಲಸ ಮಾಡ್ತಾ ಇದ್ದ. ಅದೇ ರೀತಿ ಒಂದು ದಿವಸ ಅವನು ಹಾಲನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಈ ಮಾದಕೊಳಂ ಎನ್ನುವ ಜಾಗದಲ್ಲಿ ಅವನು ಸ್ವಲ್ಪ ರೆಸ್ಟ್ ಮಾಡಬೇಕಂತ ನಿಲ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಮದರ್ ಮೇರಿ ಪ್ರತ್ಯಕ್ಷ ಆಗ್ತಾರೆ. ಅಂದರೆ ಫಸ್ಟ್ ಟೈಮ್ ವೆಲಂಕನ್ನಿಯಲ್ಲಿ ಮದರ್ ಮೇರಿ ಪ್ರತ್ಯಕ್ಷ ಆಗೋದು ಅಲ್ಲಿ. ಸೊ ಮದರ್ ಮೇರಿ ಅವನಿಗೆ ಪ್ರತ್ಯಕ್ಷ ಆಗಿ, ಮದರ್ ಮೇರಿ ಕೈಯಲ್ಲಿ ಬಾಲಯೇಸು ಕೂಡ ಇರ್ತಾರೆ. ಆ ಬಾಲಯೇಸುವಿಗೆ ಕುಡಿಯಲು ಸ್ವಲ್ಪ ಹಾಲನ್ನು ಕೊಡುವಂತೆ ಕೇಳ್ತಾರೆ. ಆ ಸಮಯದಲ್ಲಿ ಈ ಹುಡುಗ ಹಾಲನ್ನು ಕೊಟ್ಟು ಅವನ ಜರ್ನಿಯನ್ನು ಅವನು ಕಂಟಿನ್ಯೂ ಮಾಡ್ತಾನೆ. ಅದೇ ರೀತಿ ಯಾವಾಗ ಅವನು ನಾಗಪಟ್ಟಿನಂ ರೀಚ್ ಆಗಿ ಯಜಮಾನನ ಕೈಯಲ್ಲಿ ಹಾಲಿನ ಪಾತ್ರೆಯನ್ನು ಇಡ್ತಾನೆ, ಯಜಮಾನ ಹಾಲು ಕಡಿಮೆ ಇರೋದನ್ನು ನೋಡಿ ಕೇಳ್ತಾನೆ ಇವನಿಗೆ. ಆವಾಗ ಈ ಹುಡುಗ ಆಗಿರುವ ಸಂಗತಿ ಏನು ಘಟನೆ ಆಗಿದೆ, ಮದರ್ ಮೇರಿ ಪ್ರತ್ಯಕ್ಷ ಆಗಿರುವಂಥ ಘಟನೆಯನ್ನು ಅವನಿಗೆ ತಿಳಿಸ್ತಾನೆ. ಆದರೆ ಯಜಮಾನ ಅದನ್ನು ನಂಬಲ್ಲ. ಅದೇ ಟೈಮಿಗೆ ಅವನು ಹುಡುಗ ಏನು ಪಾತ್ರೆ ತಂದಿರ್ತಾನೆ, ಇಲ್ಲ ಹಾಲಿನ ಕರ ತಂದಿರ್ತಾನೆ, ಅದರಲ್ಲಿರುವಂಥ ಹಾಲು ಮತ್ತೆ ತುಂಬಿ ಹರಿಯುತ್ತದೆ. ಅಂದರೆ ಹಾಲು ಏನು ಕಡಿಮೆ ಆಗಿತ್ತು ಅದು ಮತ್ತೆ ತುಂಬಿ ಹರಿಯುತ್ತದೆ. ಅದನ್ನು ನೋಡಿದ ಯಜಮಾನ ಈ ಹುಡುಗನನ್ನು ಕರೆದುಕೊಂಡು ಇದೇ ಜಾಗಕ್ಕೆ ಬರ್ತಾರೆ. ಅದರ ನಂತರ ಈ ಜಾಗವನ್ನು ಮಾದಕೊಳಂ ಅಂತ ಕರೀತಾರೆ. ಸೊ ಇವಾಗಲೂ ಈ ಮಾದಕೊಳಂ ಅನ್ನುವ ಜಾಗ ಈ ವೆಲಂಕನ್ನಿ ಚರ್ಚಿಗೆ ಬಂದರೆ ನೀವು ನೋಡ್ಬೋದು. ಈ ಜಾಗ ಇನ್ನೂ ಮಾದಕೊಳಂ ಅನ್ನೋ ಜಾಗ ಇನ್ನೂ ವೆಲಂಕನ್ನಿ ಚರ್ಚಲ್ಲಿ ಇದೆ. Kindly avoid buying logs, ropes and other things from those who are selling on the way to Madhakulam. This is not a proper fire. ಇವಾಗ ನೀವು ನೋಡ್ತಿರುವಂಥ ಜಾಗ ಮಾದಕೊಳಂ ಅಂತ ಕರಿಬೋದು. ಏನು ಓಲ್ಡ್ ವೆಲಂಕನ್ನಿ ಚರ್ಚ್ ಅಂತ ಲೊಕೇಶನ್ ಇದೆ, ಅದರ ಹತ್ತಿರ ಇದೆ. ಇವಾಗಲೂ ಕೂಡ ಇದ್ರ ಒಳಗಡೆ ನೀರು ಹರಿತಾ ಇದೆ ಅನ್ನುವ ನಂಬಿಕೆ. ಈ ಜಾಗ ನೀವು ವೆಲಂಕನ್ನಿಗೆ ಬಂದರೆ ಇವಾಗಲೂ ಕೂಡ ನೋಡ್ಬೋದು. ಲೊಕೇಶನ್ ಇಲ್ಲಿ ಡೀಟೇಲ್ ನಾನು ಶೇರ್ ಮಾಡಿಟ್ಟಿರ್ತೇನೆ, ಅದರಲ್ಲಿ ನೋಡಿ. ವೆಲಂಕನ್ನಿ ಚರ್ಚಿನಲ್ಲಿ ಆಗಿರುವಂತಹ 2ನೇ ಪವಾಡ ಅಂದರೆ ಇದು ಸರಿಸುಮಾರು ಒಂದು 16ನೇ ಶತಮಾನದಲ್ಲಿ ಆಗುತ್ತೆ. ನಡುತಿಟ್ಟು ಎಂಬ ಜಾಗದಲ್ಲಿ ಈ ಪವಾಡೆಯನ್ನು ಆಗಿರುವಂಥದ್ದು. ಸೊ ನಡುತಿಟ್ಟು ಎಂಬ ಜಾಗದಲ್ಲಿ ಒಬ್ಬ ಹುಡುಗ ದಿನಾಲು ಹಾದಿಯಲ್ಲಿ ಅಂದರೆ ಹೋಗುವವರಿಗೆ ದಿನಾಲು ಮಜ್ಜಿಗೆ ಇಲ್ಲ ಬಟರ್ ಮಿಲ್ಕ್ ಏನಿದೆ ಅದನ್ನ ಮಾರಿ ಜೀವನ ತೆಗಿತಿದ್ದ. ಅದೇ ರೀತಿ ಒಂದು ದಿವಸ ಅವನು ಮಜ್ಜಿಗೆಯನ್ನು ಮಾರ್ತಿರ್ಬೇಕಾದ್ರೆ ಅವನಿಗೆ ವೆಲಂಕನ್ನಿ ಮತ್ತೆ ಪ್ರತ್ಯಕ್ಷ ಆಗ್ತಾರೆ. ಅಂದರೆ 2ನೇ ಬಾರಿ ವೆಲಂಕನ್ನಿ ಮತ್ತೆ ಪ್ರತ್ಯಕ್ಷ ಆಗುವಂಥದ್ದು ಇಲ್ಲಿ. ಸೊ ಅವನಿಗೆ ಪ್ರತ್ಯಕ್ಷ ಆಗಿ ಮಗುವಿಗೆ ಅಂದರೆ ವೆಲಂಕನ್ನಿ ಮತ್ತೆ ಕೈಯಲ್ಲಿ ಏನು
ಬಾಲ ಎಸೆಯದೆ ಅವರಿಗೆ ಕುಡಿಯಲು ಸ್ವಲ್ಪ ಮಜ್ಜಿಗೆಯನ್ನು ನೀಡುವಂತೆ ಕೇಳ್ತಾರೆ. ಅವನೇನು ಆ ಮಜ್ಜಿಗೆಯನ್ನು ಮದರ್ ಮೇರಿಗೆ ಕೊಡ್ತಾನೆ. ಅದೇ ರೀತಿ ಮದರ್ ಮೇರಿ ಅವನಿಗೆ ಒಂದು ಸಂದೇಶವನ್ನು ಇಲ್ಲಿಂದ ನಾಗಪಟ್ಟಿನಂವರೆಗೆ ಹೋಗಿ ಅಲ್ಲಿ ಒಬ್ಬ ಏನು ಕ್ಯಾಥಲಿಕ್ ಇವರು ಇರ್ತಾರೆ ಅವರಿಗೆ ತಿಳಿಸುವಂತೆ ಈ ಹುಡುಗನ ಹತ್ರ ಹೇಳ್ತಾರೆ. ಆದರೆ ಈ ಹುಡುಗ ಅವನಿಗೆ ಒಂದು ಅಂಗವಿಕಲತೆ ಇರುತ್ತೆ, ಅಂದರೆ ಅವನಿಗೆ ನಡೆಯಲು ಅಸಾಧ್ಯವಾಗಿರುತ್ತೆ, ಕುಂಟಾಗಿರ್ತಾನೆ. ಅದರಿಂದ ತುಂಬ ಮನಸ್ಸಲ್ಲೇ ನೋವನ್ನು ಅನುಭವಿಸ್ತಾನೆ, ಮನಸ್ಸಲ್ಲೇ ತುಂಬ ಬೇಜಾರಾಗುತ್ತೆ. ಆ ಟೈಮಲ್ಲಿ ಏನು ಮದರ್ ಮೇರಿಯನ್ನು ಪ್ರತ್ಯಕ್ಷ ಆಗಿರ್ತಾರೆ, ಆ ಟೈಮಲ್ಲಿ ಮದರ್ ಮೇರಿ ಅವನ ಅಂಗವಿಕಲತೆಯನ್ನು ಗುಣಮುಖ ಮಾಡ್ತಾರೆ. ಅದೇ ರೀತಿ ಆ ಹುಡುಗ ಏನು ಓಡೋಡಿ ಹೋಗಿ ಆ ನಾಗಪಟ್ಟಿನಮಲ್ಲಿರುವಂಥ ಯಜಮಾನನಿಗೆ ಈ ಸಂದೇಶವನ್ನು ತಿಳಿಸ್ತಾನೆ. ಅದೇ ರೀತಿ ಆ ಯಜಮಾನನು ಆ ಸಂದೇಶವನ್ನು ನಂಬ್ತಾರೆ. ಯಾಕಂದರೆ ಅವನಿಗೆ ಮೊದಲನೇ ಅಂದರೆ ಮುಂಚಿನ ದಿವಸ ರಾತ್ರಿ ಕನಸಲ್ಲಿ ಮದರ್ ಮೇರಿ ಬಂದು ಏನು ವೆಲಂಕನಿ ಚರ್ಚಲ್ಲಿ ಮದರ್ ಮೇರಿಗೋಸ್ಕರ ಏನು ನನಗೋಸ್ಕರ ಒಂದು ಗುಡಿಯನ್ನು ಕಟ್ಟಬೇಕಂತ ಕನಸಲ್ಲಿ ಹೇಳಿರ್ತಾರೆ. ಸೊ ಈ ಹುಡುಗ ಆ ವಿಷಯವನ್ನು ಮತ್ತೆ ಅವನಿಗೆ ಹೇಳಬೇಕಾದ್ರೆ ಅವರು ನಂಬ್ತಾರೆ. ಅದೇ ರೀತಿ ವೆಲಂಕನಿಯಲ್ಲಿ ಫಸ್ಟ್ ಒಂದು ಗುಡಿ ಆಗಿರ್ಬೋದು, ಚರ್ಚ್ ಬಿಲ್ಟ್ ಮಾಡಿರುವಂಥದ್ದು ಈ ಕ್ಯಾಥಲಿಕ್. ಸೊ ಇವಾಗಲೂ ನೀವು ಬಂದರೆ ಇಲ್ಲಿ ನೋಡ್ಬೋದು, ನಡುತಿಟ್ಟು ಅಂತ ಒಂದು ಜಾಗ ಇದೆ. ನಾನು ಏನು ಹೇಳಿದೆ, ಬಟರ್ ಮಿಲ್ಕ್ ವೆಂಡರ್ ಆಗಿರ್ಬೋದು, ಅವನ ಹಿಸ್ಟ್ರಿ ಆಗಿರ್ಬೋದು, ಅದರ ಬಗ್ಗೆ ಒಂದು ಏನು ಹಿಸ್ಟ್ರಿ ನೋಡಬೇಕಂದ್ರೆ ಈ ನಡುತಿಟ್ಟು ಎನ್ನುವ ಜಾಗಕ್ಕೆ ಬರಬೇಕು. ವೆಲಂಕನಿ ಚರ್ಚ್ ಕ್ಯಾಂಪಸ್ ಒಳಗಡೆನೆ ಒಂದು ನಡುತಿಟ್ಟು ಅನ್ನೋ ಜಾಗ ಇವಾಗಲೂ ಕೂಡ ನೀವು ನೋಡ್ಬೋದು. ಸೊ ಲೊಕೇಶನ್ ನಾನು ಶೇರ್ ಮಾಡಿದ್ದೀನಿ. ನಮ್ಮದು ಬೆಸಿಲಿಕಾ ಏನು ಮೇನ್ ಬೆಸಿಲಿಕಾ ಇದೆ ಅದು ಇಲ್ಲಿ ಫ್ರಂಟಲ್ಲಿದೆ, ನೋಡ್ಬೋದು. ಸೊ ಇಲ್ಲೇ ಹತ್ತಿರ ನಡುತಿಟ್ಟು ಅಂತ ಒಂದು ಜಾಗ ಇದೆ. ಗೂಗಲ್ ಮ್ಯಾಪಲ್ಲಿ ಈ ಲೊಕೇಶನ್ ಮೆನ್ಷನ್ ಆಗಿದೆ. ಸೊ ನೀವು ವೆಲಂಕನಿಗೆ ಬಂದರೆ ಈ ನಡುತಿಟ್ಟು ಚರ್ಚಿಗೆ ಬರಬೇಕಾಗುತ್ತೆ. ಯಾಕಂದರೆ ಇದರ ಮೇಲೂ ನಮ್ಮ ವೆಲಂಕನಿ ಮತ್ತು ಹಿಸ್ಟ್ರಿ ಏನಿದೆ ಡಿಪೆಂಡ್ ಆಗಿದೆ. ಸೊ ನೀವು ಇವಾಗ ನೋಡುವಂಥದ್ದು ನಡುತಿಟ್ಟು ಚರ್ಚ್. ಸೊ ನಾನು ನಡುತಿಟ್ಟು ಚರ್ಚ್ ಮುಂದೆ ಇದ್ದೇನೆ. ಸೊ ಅದೇ ರೀತಿ ನಡುತಿಟ್ಟು ಚರ್ಚ್ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಏನು ಹರಕೆ ತೀರಿಸುವಂಥ ಜಾಗ ಇದೆ. ಸೊ ವೆಲಂಕನಿ ಮಾತೆಗೆ ತುಂಬ ಜನ ಬರಲು ಕಾರಣ ಇಲ್ಲಿ ಹರಕೆ ತೀರಿಸಲಿಕ್ಕೆ ಅಂತ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಸೊ ಇದು ಇಲ್ಲಿ ನಡೆದಿರುವಂಥ 2ನೇ ಪವಾಡ. ಅದೇ ರೀತಿ ಇಲ್ಲಿ 3ನೇ ಪವಾಡ ಏನಂದರೆ ಪೋರ್ಚುಗೀಸ್ ಅವರಿಗೆ ಸಂಬಂಧಪಟ್ಟಿದ್ದು. ಇಷ್ಟು ಸಣ್ಣ ಚರ್ಚನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಪೋರ್ಚುಗೀಸ್ ಅವರು ಏನಕ್ಕೆ ಕಟ್ಟಿದ್ರು ಅಂದರೆ ಅದಕ್ಕೆ ನಾವು 3ನೇ ಪವಾಡವನ್ನು ನೋಡಬೇಕಾಗುತ್ತೆ. ಬನ್ನಿ ಹೇಳ್ತೇನೆ. ಅದೇ ರೀತಿ ವೆಲಂಕನಿ ಚರ್ಚಲಾಗಿರುವಂಥ 3ನೇ ಪವಾಡ ಸರಿಸುಮಾರು ಒಂದು 17ನೇ ಶತಮಾನದಲ್ಲಿ ಆಗುತ್ತೆ. ಅಂದರೆ ಒಂದು 17th ಸೆಂಚುರಿಯಲ್ಲಿ ಒಂದು ಪೋರ್ಚುಗೀಸ್ ಶಿಪ್ ಏನಿದೆ ಅದು ಮಕಾವೋ ಅನ್ನುವ ಊರಿನಿಂದ ಶ್ರೀಲಂಕಾವರೆಗೂ ಸೇಲ್ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಏನು ಒಂದು ದೊಡ್ಡ ಚಂಡಮಾರುತ, ಬೇ ಆಫ್ ಬೆಂಗಾಲಲ್ಲಿ ಒಂದು ದೊಡ್ಡ ಚಂಡಮಾರುತ ಬರುತ್ತೆ. ಅದರಿಂದ ಆ ಶಿಪ್ಪಲ್ಲಿರುವಂಥ ಏನು ಶಿಪ್ ಏನಿದೆ ಸ್ಟೋಮಿಗೆ ಹಿಟ್ ಆಗುತ್ತೆ. ಸೊ ಅದರಲ್ಲಿರುವಂತಹ ಏನು ಸೈನಿಕರಿದ್ದಾರೆ ಅವರು ಈ ಮದರ್ ಮೇರಿನ ವೆಲಂಕನಿ ಮಾತೆನ ಸ್ಟಾರ್ ಆಫ್ ದಿ ಸಿ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿ ಅವರನ್ನು ಪ್ರಾರ್ಥಿಸ್ತಾರೆ, ಅಂದರೆ ಪ್ರೇ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ, ಆ ವೆದರ್ ಏನಿದೆ ಚಂಡಮಾರುತ ಇದೆ ಎಲ್ಲ ನಾರ್ಮಲ್ ಆಗಿ ವೆದರ್ ಏನಿದೆ ಸಮುದ್ರ ಏನಿದೆ ಅದು ಕಾಮ್ ಆಗುತ್ತೆ. ಅದರ ನಂತರ ಈ ಶಿಪ್ ಏನಿದೆ ಅದು ಬಂದು ಇಲ್ಲಿ ವೆಲಂಕನಿ ಎನ್ನುವ ಊರಿಗೆ ಸೇರುತ್ತೆ. ಸೊ ಏನು ವೆಲಂಕನಿಗೆ ಆ ಪೋರ್ಚುಗೀಸರು ಬಂದು ಸೇರಿದಾಗ ಇಲ್ಲಿ ನಡೆದಿರುವಂಥ ಘಟನೆ ಏನು ಎರಡನೇ ಬಾರಿ ಮದರ್ ಮೇರಿ ಅವರು ಪ್ರತ್ಯಕ್ಷ ಆಗಿದ್ದರು. ಅದೇ ರೀತಿ ಇಲ್ಲಿ ಕಟ್ಟಿರುವಂಥ ಒಂದು ಚಾಪೆಲ್ ಬಗ್ಗೆ ಅವರು ತಿಳ್ಕೊತಾರೆ. ಅದರ ನಂತರ ತಮ್ಮನ್ನು ರಕ್ಷಿಸಿದ ಮದರ್ ಮೇರಿ ನೆನಪಿಗೋಸ್ಕರ ಇಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಏನು ಚರ್ಚನ್ನು ರಿನೋವೇಟ್ ಮಾಡ್ತಾರೆ. ಹಳೆ ಚರ್ಚನ್ನು ರಿನೋವೇಟ್ ಮಾಡಿ ಮತ್ತೆ ಹೊಸ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚನ್ನು ಬಿಲ್ಡ್ ಮಾಡ್ತಾರೆ ಪೋರ್ಚುಗೀಸರು. ಅದೇ ರೀತಿ ಈ ಘಟನೆ ನಡೆದಿರುವಂಥದ್ದು ಸರಿಸುಮಾರು ಸೆಪ್ಟೆಂಬರ್ 8 ಅಂತ ಒಂದು ನಂಬಿಕೆ ಇಲ್ಲಿದ್ದು. ಅದೇ ಕಾರಣಕ್ಕೆ ಸೆಪ್ಟೆಂಬರ್ 8 ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಬವನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ ಸೆಪ್ಟೆಂಬರ್ 8. ಸೊ ಒಂದು ದೊಡ್ಡ ಮಟ್ಟದಲ್ಲಿ ಮದರ್ ಮೇರಿಯ ಹಬ್ಬ, ನಾವೇನು ಕ್ರಿಶ್ಚಿಯನ್ನರು ನೇಟಿವಿಟಿ ಆಫ್ ಮದರ್ ಮೇರಿ ಅಂತ ಕರಿತೇವೆ, ಆ ಹಬ್ಬವನ್ನು ಆಚರಿಸ್ತೇವೆ. ಆ ವರ್ಷ ಆ ಸಮಯದಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಬ ಇರುತ್ತೆ, ವಾರ್ಷಿಕ ಹಬ್ಬ ಇರುತ್ತೆ. ಕೊಡೋದು ಇಯರ್ನ ಒಂದು ಮೆನ್ಷನ್ ಅದು ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ಗುಡ್ ಹೆಲ್ತ್ ಒಂದು ಕ್ಲಿಯರ್ ಆಗ್ತಾ ಗೂಗಲ್ ಮ್ಯಾಪ್ ಇಡುವ ಹೈಯೆಸ್ಟ್ ಒಂದು ಬರ್ಕೊಂಡು ಉಳಿವೆ. ಸೊ ಇನ್ನು ಮೇನ್ ಚರ್ಚ್ ಮೂಲಕ ನೆತ್ತ ಬ್ಯಾಕ್ ಸೈಡ್ ಹಂಚಿಕೊಂಡು ಓಲ್ಡ್ ಚರ್ಚ್ ತಿಕ್ಕೊಂಡು ಅಡೆಗ್ಲ ಹೋಗಿ ಟಚ್ಪಾಯ. ಇವಾಗ ನೀವು ಏನು ನೋಡ್ತಾ ಇದ್ದೀರಿ ಇದು ವೆಲಂಕನಿ ಬೀಚ್. ಕೆಳಗಡೆ ನೋಡ್ಬೋದು ತುಂಬ ಕ್ರೌಡೆಡ್ ಇದೆ. ಸೊ ಹಿಂದೆ ಚರ್ಚ್ ಇದೆ, ಅಲ್ಲಿ ಚರ್ಚ್ ಹಿಂದೆ ಪಾರ್ಕ್ ಇದೆ, ಆಮೇಲೆ ಬೀಚ್ ಸಿಗುತ್ತೆ. ಸೊ ಈ ಪಾರ್ಕ್ ನೋಡಿದರೆ ಜಾಸ್ತಿ ಏನೂ ಇಲ್ಲ, ಪಾರ್ಕಲ್ಲಿ ಸಿಂಪಲ್ ಆಗಿದೆ. ಸೊ ಏನು ಮಕ್ಕಳು ಏನಾದರೂ ಇದ್ದರೆ ಅವರಿಗೆ ಆಗ್ಬೋದು ಅಷ್ಟೇ. ಸೊ ಬೀಚ್ ಹಿಂದೆ ಅಂದರೆ ಪಾರ್ಕ್ ಹಿಂದೆ ಈ ಬೀಚ್ ಇರುವಂಥದ್ದು.
ಬೀಚ್ ನೋಡ್ಬೋದು, ತುಂಬ ಕ್ರೌಡ್ ಇದೆ, ಅಂದರೆ ತುಂಬ ರಶ್ ಇದೆ ಇಲ್ಲಿ. ಅದೇ ರೀತಿ ಈ ಕೆಳಗಡೆ ನೀವೇನು ನೋಡ್ತಾ ಇದ್ದೀರಾ ಬ್ಲೂ ಟೆಂಟ್ ಹಾಕಿ, ಅಲ್ಲಿ ನೀವು ಫಿಶ್ ಫ್ರೈ ಮಾಡ್ತಾ ಇದ್ದಾರೆ. ಅಂದರೆ ಈ ಫ್ರೆಶ್ ಫಿಶ್ ಏನಿದೆ ಅದನ್ನ ಫ್ರೈ ಮಾಡಿ ಇಲ್ಲಿ ಮಾರ್ತಾ ಇದ್ದಾರೆ. ಸೊ ನಾನು ಮಂಗಳೂರಲ್ಲಿ ಇವೆಲ್ಲ ಕಾಮನ್ನು, ಫಿಶ್ ಫ್ರೈ ಎಲ್ಲ ಇಲ್ಲೂ ಇದೆ ಅದೇ ಥರ. ರೋಡ್ ಸೈಡಲ್ಲಿ ಯಾವ ಥರ ಮಂಗಳೂರಲ್ಲಿ ಫಿಶ್ ಮಾರ್ತಾರೆ ಅದೇ ಥರ. ಸೊ ನಾನಿಲ್ಲಿ ಇನ್ನೂ ತಿಂದಿಲ್ಲ ಫಿಶ್, ಯಾಕಂದ್ರೆ ಸ್ವಲ್ಪ ಭಯ ಇದೆ ಸೋಲೋ ರೈಡ್ ಆಗಿರೋದ್ರಿಂದ ಹೊಟ್ಟೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಆದರೆ ಇಲ್ಲಿ ಬೀಚ್ ನೋಡ್ಬೋದು ನೀವು. ಬೀಚ್ ಅಂದರೆ ಬೀಚಲ್ಲಿ ಸ್ನಾನ ಮಾಡೋಕ್ಕೆ ಇವಾಗ ಇನ್ನೂ ಹೋಗ್ತಾ ಇಲ್ಲ ನಾನು, ಯಾಕಂದರೆ ನೀರು ಸ್ವಲ್ಪ ಗಲೀಜಿದೆ. ನೋಡೋಣ, ಸ್ವಲ್ಪ ಅಟ್ಲೀಸ್ಟ್ ಬೀಚಿಗೆ ಹೋಗಿ ಸ್ವಲ್ಪ ಕಾಲನ್ನಾದರೂ ಹಾಕಿ ಬರುವ. ಇಷ್ಟು ದೂರ ಬಂದಿದ್ದೇನೆ, ಸೊ ಬೀಚಿಗೆ ಹೋಗುವೊಮ್ಮೆ. ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇದೆ ಅಂತ. ಸೊ ನಾನು ಬೇರೆ ಸ್ನಾನ ಮಾಡಿ ಬಂದಿದ್ದೆ, ಇವಾಗ ತಾನೇ ಸ್ನಾನ ಮಾಡಿ ಬಂದಿದ್ದೆ. ಇವಾಗ ಮತ್ತೆ ಸ್ನಾನ ಮಾಡಿದರೆ ಬೀಚಲ್ಲಿ ಮತ್ತೆ ಹೋಗಿ ರೂಮಿಗೆ ಹೋಗಿ ಮತ್ತೆ ಸ್ನಾನ ಮಾಡಬೇಕು. ಅದಕ್ಕೆ ಸುಮ್ಮನೆ ಸ್ವಲ್ಪ ನೀರಲ್ಲಿ ಆಟ ಆಡಿ ಮತ್ತೆ ವಾಪಸ್ ಹೋಗ್ತಾ ಇದ್ದೇನೆ ನಾನು. ಇಲ್ಲ, ರಶ್ ಬೇರೆ ತುಂಬ ಇದೆ ಇಲ್ಲಿ, ಜಾಸ್ತಿ ಇದೆ. ನೋಡೋಣ. ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಬೀಚಿದು ಮೇಯ್ನ್ ಎಂಟ್ರೆನ್ಸು. ಇಲ್ಲಂತೂ ಕಾಲು ಇಡೋಕ್ಕೆ ಜಾಗ ಇಲ್ಲ, ಆ ರೇಂಜಿಗೆ ರಶ್ ಇದೆ. ತುಂಬಾ ರಶ್ ಇದೆ. ಅಂದರೆ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂತ ಇಲ್ಲಿ. ಸೊ ಕ್ರೌಡ್ ಅಂದರೆ ಯಾವ ರೇಂಜ್ ಕ್ರೌಡ್ ಇದೆ ಅಂದರೆ ಲಕ್ಷಾಂತರ ಜನ ಇಲ್ಲಿದ್ದಾರೆ. ಸೊ ನಾನು ಬಂದಿರೋ ಟೈಮು ನಾರ್ಮಲ್ ಸ್ಯಾಟರ್ಡೆ ಸಂಡೇ, ಇಂಥ ಸಮಯದಲ್ಲೇ ಈ ಮಟ್ಟಿಗೆ ಇಲ್ಲಿ ಜನ ಇದ್ದಾರೆ. ಅದೇ ರೀತಿ ನಾನಿವಾಗ ಹೋಗ್ತಿರೋದು ಮಾರ್ಕೆಟಲ್ಲಿ. ಸೊ ಮಾರ್ಕೆಟಿಂದ ಮತ್ತೆ ಚರ್ಚ್ ಕಡೆಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಏನಾದರೂ ಫುಡ್ ಏನಾದರೂ ಮಾಡ್ಲಿಕ್ಕಂತ ಬಂದೆ, ಹೋಟೆಲ್ ಏನಾದರೂ ಇದ್ದರೆ ಫುಡ್ ಏನಾದರೂ ಮಾಡುವಂತ. ಬಟ್ ಇಲ್ಲಿ ರಶ್ ನೋಡಿದರೆ ಇಲ್ಲಿ ಫುಡ್ ಮಾಡುವ ರೇಂಜಿಗೆ ಸಿಚುವೇಶನಲ್ಲಿ ನಾನು ಇಲ್ಲ. ಸೊ ಮತ್ತೆ ಚರ್ಚ್ ಕಡೆಗೆ ಹೋಗ್ತಾ ಇದ್ದೇನೆ, ಯಾಕಂದರೆ ಇಲ್ಲಿ ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಮೊದಲೇ ಟ್ರಾವೆಲ್ ಮಾಡಿ ಸುಸ್ತಾಗಿದೆ, ತಲೆ ಕೆಟ್ಟೋಗಿದೆ ಇಲ್ಲಿ. ಸೊ ಅದಕ್ಕೋಸ್ಕರ ನೋಡೋಣ, ಚರ್ಚ್ ಕಡೆಗೆ ಹೋಗುವ. ಅಲ್ಲೇನಾದರೂ ಹೋಟೆಲ್ ಇದ್ದರೆ ತಿಂಡಿ ಮಾಡ್ಕೊಂಡು ಆಮೇಲೆ ಚರ್ಚ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು. ನಂದು ಬೈಕ್ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಬೈಕ್ ಇಲ್ಲಿ ಬಿಟ್ಟು ನಾನು ರೂಮ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಚರ್ಚಿದೆ ಏನು ರೂಮ್ ಇದೆ, ಅದು ಬುಕ್ಕಿಂಗ್ ಕೌಂಟರ್ ಅಂತ ಒಂದು ಸಪ್ರೇಟ್ ಇದೆ, ಅಲ್ಲಿ ಹೋಗ್ತಾ ಇದ್ದೇನೆ. ಲಗೇಜ್ ಎಲ್ಲ ನೋಡ್ಬೋದು, ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೇನೆ, ಯಾಕೆಂದರೆ ಲಗೇಜ್ ಕ್ಯಾರಿ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತಿದೆ. ಸೊ ಅದಕ್ಕೆ ಇಲ್ಲಿಂದ ಸೀದಾ ಚರ್ಚ್ ಬುಕ್ಕಿಂಗ್ ಕೌಂಟರ್ ಅಂತ ಏನಿದೆ ಅಲ್ಲಿ ಹೋಗ್ತಾ ಇದ್ದೇನೆ. ಲಗೇಜ್ ಏನು ಲಾಕ್ ಮಾಡಿಲ್ಲ, ಅದೇ ರೀತಿ ಓಪನ್ ಬಿಟ್ಟು ಹೋಗ್ತಾ ಇದ್ದೇನೆ. ಸೊ ನೀವು ಇವಾಗ ಏನು ನೋಡ್ತಿದ್ದೀರಿ, ಇದು ಶ್ರೈನ್ ರೂಮ್ ಬುಕ್ಕಿಂಗ್ ಆಫೀಸ್ ಅಂತ. ಸೊ ಇಲ್ಲಿ ನೀವು ಚರ್ಚಿದೇನು ರೂಮ್ ಫೆಸಿಲಿಟಿ ಇದೆ, ಅಕೊಮಡೇಷನ್ ಇದೆ, ಅದು ಬೇಕಿದ್ದರೆ ಇಲ್ಲಿ ಬಂದು ಬುಕ್ ಮಾಡ್ಬೋದು. ಸೊ ನಿಮಗೆ ಆಧಾರ್ ಕಾರ್ಡ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಇಲ್ಲಿ, ಕಾಪಿನ. ಅದೇ ರೀತಿ ಇಲ್ಲಿ ಚರ್ಚ್ ರೂಮ್ ರೆಂಟ್ ಎಷ್ಟಿದೆ ಅಂದರೆ ಹತ್ರ ಒಂದು 450 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ರೂಮಿಗೆ 450 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಜನ ಮೇಲೆ ನಿಮಗೆ ಅವ್ರು ರೂಮ್ ಕೊಡ್ತಾರೆ. ಬಟ್ ತುಂಬ ಕಡಿಮೆ ಎಲ್ಲ ಆಗುತ್ತೆ. ಒಂದು ರೂಮ್ ಅಂದರೆ ಅಟ್ಲೀಸ್ಟ್ ಇಬ್ಬರಾದರೂ ಇರ್ಬೋದು. ಅದೇ ರೀತಿ ಇಲ್ಲೇ ನೋಡ್ತಿದ್ದೀರಾ ನೀವು, ಇದು ಚರ್ಚಿದು ಕ್ವಾರ್ಟರ್ಸ್ ಅಂತ ಕರಿಬೋದು. ಅಂದರೆ ಚರ್ಚಿದು ರೂಮ್ಸ್ ಏನಿದೆ ಅದು ಇಲ್ಲಿ ಲೆಫ್ಟ್ ಸೈಡಲ್ಲೂ ರೈಟ್ ಸೈಡಲ್ಲೂ ಏನಿದೆ ಅದು ಚರ್ಚಿದು ರೂಮ್ಸು. ಅದೇ ರೀತಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸ್ಟವ್ ಆಪ್ಷನ್ ಇದೆ, ಅಂದರೆ ಅಡುಗೆ ಮಾಡೋಕ್ಕೆ ಗ್ಯಾಸ್ ಬೇಕಿದ್ರೆ ನಿಮಗೆ, ಅದೇ ರೀತಿ ಕಿಚನ್ ಬೇಕಿದ್ರೆ ಇಲ್ಲಿ ಆ ವ್ಯವಸ್ಥೆನೂ ಇದೆ. ಎಲ್ಲ ಬುಕ್ ಮಾಡ್ಕೋಬೇಕಾಗುತ್ತೆ ನೀವು, ಆದರೆ ಬೇಕಾಗಿರೋ ಫೆಸಿಲಿಟಿ ಎಲ್ಲ ಇದೆ. ಸೊ ನೋಡ್ಬೋದು, ಬ್ಯಾಗ್ ಎಲ್ಲ ಏನೂ ಆಗಿಲ್ಲ. ಒಂದು ಚರ್ಚ್ ಏನಿದೆ ಅದರ ನಂಬಿಕೆಯಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದೆ. ಸೊ ಬ್ಯಾಗ್ ಎಲ್ಲ ಹಾಗೇ ಇದೆ. ಇವಾಗ ವಾಪಸ್ ನಾನು ಪ್ರೈವೇಟ್ ರೂಮ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ, ಯಾಕಂದರೆ ಅಲ್ಲಿ AC ರೂಮ್ಸ್ ಯಾವುದು ಇಲ್ಲ ಅಂತ ಹೇಳಿದರು. ಸೊ ಪ್ರೈವೇಟ್ ರೂಮ್ ನೋಡೋಣ ಹೋಗಿ. ಸೊ ಇದು ನಾನು ಬುಕ್ ಮಾಡಿರುವಂಥ ಪ್ರೈವೇಟ್ ರೂಮು. ಇಲ್ಲಿ ಏನು ರೂಮ್ ನೋಡ್ತಾ ಇದ್ದೀರಾ, ಇದು ಒಂದು ಸಿಂಗಲ್ ಬೆಡ್ ಇರುವಂಥ ರೂಮು. 600 ರೂಪಾಯಿ ರೆಂಟ್ ಇದೆ, ದಿವಸಕ್ಕೆ 600 ರೂಪಾಯಿ ರೆಂಟ್, ಸಿಂಗಲ್ ಬೆಡ್ ಇದೆ. ಲಾಡ್ಜ್ ಹೆಸರು ವೆಲ್ಕಮ್ ಲಾಡ್ಜ್ ಅಂತ, ಅಂದರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ರೂಮ್ ಇದು. ಅದೇ ರೀತಿ ನಿಮಗೆ ನಾನ್ AC ಬೇಕಿದ್ದರೆ ನಾನ್ ACನೂ ಇದೆ ಇದೇ ಏರಿಯಾದಲ್ಲಿ. ಸೊ ನಾನು ಇರುವಂಥ ಲಾಡ್ಜಲ್ಲಿ ನಿಮಗೆ ನಾನ್ AC ಬೇಕಿದ್ದರೆ 1500 ರೂಪಾಯಿ ಹತ್ರ ಆಗುತ್ತೆ. ಅದೇ ರೀತಿ ಇನ್ನೊಂದು ಸಂಗೀತ ಲಾಡ್ಜ್ ಅಂತ ಹೋಗಿದ್ದೆ, ಅದೇ ರೀತಿ ಇನ್ನೊಂದು ಲಾಡ್ಜ್ ಹೋಗಿದೆ. ಎಲ್ಲ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅಲ್ಲಿ ರೂಮ್ ಕೇಳಿದೆ, ಅಲ್ಲಿ ಏನಿದೆ ಅಲ್ಲಿ ರೂಮ್ ನಿಮಗೆ ಬೇಕಿದ್ದರೆ AC ರೂಮ್ ಬೇಕಿದ್ದರೆ 1800 ಮಿನಿಮಮ್, 2000 ಮಿನಿಮಮ್ ಆಗುತ್ತೆ. ಸೊ ಈ ರೂಮಲ್ಲಿ ನಾನಿರುವಂಥ ವೆಲ್ಕಮ್ ಲಾಡ್ಜಲ್ಲಿ ಸಿಂಗಲ್ ರೂಮ್ 600 ರೂಪಾಯಿ ಇದೆ. ಅದೇ ರೀತಿ ಡಬಲ್ ಬೇಕಿದ್ದರೆ 800 ರೂಪಾಯಿ. ಅದೇ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿರೋ ರೂಮ್ ಬೇಕಿದ್ದರೆ 1000 ರೂಪಾಯಿನ ಆಗುತ್ತೆ, 3 ಬೆಡ್ ಬೇಕಿದ್ದರೆ. ಸೊ ಇದ್ರ ಲೊಕೇಶನ್ ನಾನು ಶೇರ್ ಮಾಡಿಟ್ಟಿರ್ತೀನಿ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ರೂಮ್ ಇದು. ಆದರೆ ಇಲ್ಲಿ ಊರಲ್ಲಿ ಸ್ವಲ್ಪ ಸೆಕೆ ಇದೆ ಜಾಸ್ತಿ. ಸೊ ಅದ್ರ ಪ್ರಕಾರ ನೀವು AC ರೂಮ್ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ AC ರೂಮ್ ಬಜೆಟ್ ಒಬ್ಬನಿಗೆ 1500 ರೂಪಾಯಿ ಆಗುತ್ತೆ, ಇಬ್ಬರಿಗೆ 1800, 2000 ರೂಪಾಯಿ ಆಗುತ್ತೆ.
ಸೊ ಬೇರೆ ಎಲ್ಲ ಫೆಸಿಲಿಟಿ ಇದೆ. ಚರ್ಚ್ ರೂಮು ಚೆನ್ನಾಗೇ ಇದೆ, ಫ್ಯಾಮಿಲಿ ಏನಾದರೂ ಬಂದರೆ ಚರ್ಚ್ ರೂಮು ಬುಕ್ ಮಾಡ್ಕೊಳ್ಳಿ. ಸೊ ಇದು ನೋಡ್ತೀರಾ, ಇದು ನಾನು ಬುಕ್ ಮಾಡಿರುವಂಥ ರೂಮು. ಸೊ ಇದಕ್ಕೆ ನಾನು 600 ರೂಪಾಯಿ ಪೇ ಮಾಡಿದೆ. ಸೊ ಲಗೇಜ್ ಎಲ್ಲ ನೋಡ್ಬೋದು, ಎಲ್ಲ ಇಟ್ಟಿದ್ದಾನೆ, ಇನ್ನು ಲಗೇಜ್ ಎಲ್ಲ ಓಪನ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡುವ, ಬೇರೆ ರೂಮ್ಸ್ ಇದೆ ನಿಮಗೆ ಲಿಂಕ್ ಬೇಕಿದ್ರೆ, ಎಕ್ಸಾಕ್ಟ್ ಲೊಕೇಶನ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಇಲ್ಲಿ ಬರೋ ಮುಂಚೆ ಬೇರೆ ರೂಮೆಲ್ಲ ನೋಡಿ, ಒಂದು 2-3 ರೂಮ್ ಎನ್ಕ್ವೈರಿ ಮಾಡಿ ಆಮೇಲೆ ಜಾಯ್ನ್ ಆಗಿ. ಅದೇ ರೀತಿ ರೂಮ್ನ ನೋಡಿ ಆಮೇಲೆ ಜಾಯ್ನ್ ಆಗಿ, ರೂಮ್ ಒಳಗಡೆ ಯಾವ ಥರ ಇದೆ ಅಂತ ನೋಡಿ. ಸೊ ಬ್ಯಾಗ್ ನೋಡ್ಬೋದು, ಇನ್ನು ಬ್ಯಾಗ್ ನಾನು ಓಪನ್ ಮಾಡಿಲ್ಲ. ಸೊ ಎಲ್ಲ ಓಪನ್ ಮಾಡಿ ತೆಗಿಬೇಕು ಲಗೇಜ್. ನೋಡುವ, ಸೊ ಇವಾಗ ನೀವು ನೋಡ್ತಿರೋದು ವೆಲ್ಕಮ್ ಲಾಡ್ಜ್, ನಾನು ಬುಕ್ ಮಾಡಿರುವಂಥ ರೂಮು. ಅದೇ ರೀತಿ ನನ್ನ ಕೈಯಲ್ಲಿ ಒಂದು ಚೀಟಿ ನೋಡಿದ್ದೀರಾ. ನಿಮಗೆ ಒಂದು ವೇಳೆ ಈ ವೆಲಂಕಣಿ ಚರ್ಚಿದು ಮಾಯ್ಸ್ ಟೈಮಿಂಗ್ಸ್ ಬೇಕಿದ್ರೆ ಏನಿಲ್ಲ, ನೀವು ಯಾವ ರೂಮಲ್ಲಿ ಸ್ಟೇ ಮಾಡ್ತೀರ ಆ ರೂಮಲ್ಲಿ ಈ ಥರ ಒಂದು ನೋಟಿಸ್ ಬೋರ್ಡ್ ಥರ ಇರುತ್ತೆ, ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದೇ ರೀತಿ ನನ್ನ ಕೈಯಲ್ಲಿ ಏನು ಚೀಟಿ ನೋಡಿದ್ದೀರಾ ಅದರಲ್ಲಿ ಒಂದು ಮಾಸ್ ಟೈಮಿಂಗ್ಸ್ ಇದೆ, ಬಟ್ ತುಂಬ ಸಣ್ಣ ಫಾಂಟಲ್ಲಿ ಬರೆದಿದ್ದಾರೆ, ಅದು ಝೂಮ್ ಹಾಕಿದರೂ ಕಾಣಲ್ಲ, ಆ ರೇಂಜಿಗಿದೆ ಅದು. ಸೊ ಅದು ಯಾವ ಥರ ಅಂದರೆ, ನೀವಿರುವ ಹೋಟ್ಲಲ್ಲಿ ಪ್ರತಿಯೊಂದು ಹೋಟ್ಲಲ್ಲಿ ಈ ಥರ ಸಣ್ಣ ಚೀಟಿ ನಿಮ್ಮ ಕೈಯಲ್ಲಿ ಕೊಡ್ತಾರೆ, ಅದರಲ್ಲಿ ಮಾಸ್ ಟೈಮಿಂಗ್ಸ್ ಡಿಟೇಲ್ಡಾಗಿ ಇರುತ್ತೆ. ಪ್ರತಿ 2 ಗಂಟೆಗೆ ಒಂದು ಸರ್ತಿ ಒಂದು ಪೂಜೆ ಆ ಥರ ಇರುತ್ತಿಲ್ಲ, 1 ಗಂಟೆ ಒಂದು ಸರ್ತಿ ಪೂಜೆ ಇರುತ್ತೆ. ಅದೇ ರೀತಿ ಇಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಟೈಮ್ ಗೊತ್ತಾಗಬೇಕಾದ್ರೆ ನಮ್ಮದೇನು ವೆಲಂಕಣಿ ಚರ್ಚಿದು ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ಮಾಸ್ ಟೈಮಿಂಗ್ಸ್ ಅಂತ ಆಪ್ಷನ್ ಇದೆ, ಅಲ್ಲಿ ನೀವು ಎಲ್ಲ ಮಾಸ್ ಟೈಮಿಂಗ್ಸ್ನ ನೋಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಚರ್ಚ್ ಅವರು ಕೊಟ್ಟಿರೋ ಟೈಮಿಗೂ ವೆಬ್ಸೈಟ್ ಟೈಮಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಚರ್ಚದು ಅಲ್ಲಿ ವೆಲಂಕಣಿತ ಒಂದು ಮೈನ್ ಬೆಸಿಲಿಕಾ. ಸೊ ತುಕ ಕೈತಲು ಪೋಯ್ ಮುಲ್ತೆಡ್ಡ ವ್ಯೂ ತಿಕ್ಕೊಂಡೊಂದು ಚರ್ಚದ. ನೀವಿವಾಗ ನೋಡ್ಬೋದು, ಇದು ನಮ್ಮ ಮೇನ್ ಚರ್ಚ್ ಹಿಂದೆ ಒಂದು ಬುಕ್ ಸ್ಟಾಲ್ ಅಂತ ಇದೆ, ಅದ್ರ ಪಕ್ಕ ಇರುವಂಥ ಆವೆ ಮರಿಯ ಬಿಲ್ಡಿಂಗ್ ಅಂತ. ಇದು ಏನು ಇಲ್ಲಿ ಚರ್ಚಿದು ಮೇಯ್ನ್ ಆಫೀಸ್ ಅಂತಲೇ ಹೇಳ್ಬೋದು. ಚರ್ಚ್ ಆಫೀಸ್ ರಿಲೇಟೆಡ್ ವರ್ಕ್ ಇದ್ದರೆ ನೀವು ಇಲ್ಲಿ ಬರ್ಬೋದು. ಅದೇ ರೀತಿ ಇಲ್ಲಿ ನಿಮಗೆ ಮಾಸ್ ಆಫರಿಂಗ್ ಇಲ್ಲ ಏನಾದರೂ ಡೊನೇಷನ್ ಕೊಡಬೇಕಾದ್ರೆ ಇಲ್ಲಿ ಕೊಡ್ಬೋದು. ಅದೇ ರೀತಿ ಬ್ಲೆಸ್ಸಿಂಗ್ಸ್ ಬೇಕಿದ್ದರೆ ನೀವು ಇಲ್ಲಿ ಬರ್ಬೋದು. ಸೊ ಇದು ಬ್ಲೆಸ್ಸಿಂಗ್, ಅದೇ ರೀತಿ ಆಫರಿಂಗ್ಸ್ ಏನಾದರೂ ಕೊಡಲಿಕ್ಕಿದ್ರೆ ಇಲ್ಲಿ ಬರ್ಬೋದು. ನಮ್ಮ ಬೆಸಿಲಿಕ್ ಪಕ್ಕನೇ ಇದೆ. ರಶ್ ತುಂಡು ತೂ ಅಲ್ಲಿ ಬೈಯಾಗ ಕನ್ನಡ ರಶ್ ಉಂಡು. ಯಾನು ಕೂಡ ಕಾಂಡೆ ಬರ್ಕೋ ಪ್ಲಾನ್ ಉಂಡೆ ಮೂಲ ದಾಲ ಆಪ್ಲಕ ತೋಜ್ಜಿತ್ತ ರಶ್. ಇವಾಗ ನಾನು ಹೋಗ್ತಿರುವಂಥದ್ದು ಒಂದು ಅಡೋರೇಷನ್ ಬಿಲ್ಡಿಂಗ್ ಅಂತ, ಅಂದರೆ ಸಪ್ರೇಟ್ ಚರ್ಚೆ ಇದೆ ಅಡೋರೇಷನ್ಗೋಸ್ಕರ. ಸೊ ಇದು ನಮ್ಮ ಏನು ಬೆಸಿಲಿಕಾ, ಮೇನ್ ಬೆಸಿಲಿಕಾ ಇದೆ, ಅದ್ರ ಫ್ರಂಟ್ ಸೈಡಲ್ಲಿದೆ. ಸೊ ಲೊಕೇಶನ್ ನಾನು ಹಾಕ್ತೇನೆ. ಇದು ಇವಾಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದು ಹೋಲಿ ಪಾತ್ ಅಂತ ಕರೀತಾರೆ. ಅಂದರೆ ವೆಲಂಕಣಿಗೆ ಇಷ್ಟೊಂದು ಜನ ಇಲ್ಲಿ ಬರಲು ಮೇನ್ ಕಾರಣ ಅಂದರೆ ಅವ್ರು ಏನು ಹರಕೆ ಇದೆ ಅದನ್ನ ತೀರಿಸಲಿಕ್ಕೆ. ಸೊ ನಿಮ್ದೇನು ಹರಕೆ ಇದೆ ಅಲ್ಲಿ ತೀರಿಸಲಿಕ್ಕೆ ಇದು ಅಂದರೆ ಈ ಜಾಗದಲ್ಲಿ ಬಂದು ತೀರಿಸಬೇಕಾಗುತ್ತೆ. ಇಲ್ಲ ನಿಮ್ದೇನು ಆಫರಿಂಗ್ ಇದೆ, ಇಲ್ಲ ಪೆಟಿಷನ್ ಇದೆ, ಏನು ಇದ್ದರೂ ಇಲ್ಲಿ ಅದನ್ನ ಹಾಕ್ಬೋದು. ಸೊ ಇದೊಂದು ಪವಿತ್ರ ಜಾಗ. ಹತ್ರ ಇಲ್ಲಿಂದ ಶುರು ಮಾಡಿದರೆ 600 ಮೀಟ್ರ್ಗಿಂತ ಜಾಸ್ತಿನೇ ಇದೆ. ಸೊ ಇಲ್ಲಿಂದ ನೀವು ಹೋದರೆ ಸೀದಾ ಇದು ಓಲ್ಡ್ ವೆಲಂಕಣಿ ಚರ್ಚಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ನೀವು ಮಾದಕೊಳಂ ಇಲ್ಲ ನಿಮಗೆ ಹೋಲಿ ವಾಟರ್ ಬೇಕು, ಇಲ್ಲ ಕ್ಯಾಂಡಲ್ಸ್ ಬೇಕಿದ್ರೆ ಅಲ್ಲಿ ಸಿಗುತ್ತೆ. ಸೊ ಈ ಪಾತಲ್ಲಿ ನೀವು ಹೋಗಬೇಕಾಗುತ್ತೆ. ಸೈಡಲ್ಲೂ ನೀವು ಹೋಗ್ಬೋದು, ಇಲ್ಲ ಹರಕೆ ಏನಾದಿದ್ರೆ ಈ ಥರ ಮೊಣಕಲ್ಲೂರಿ ನೀವು ಹೋಗಬೇಕಾಗುತ್ತೆ. ಸೊ ಸೈಡಿಂದ ನಾನಿವಾಗ ಸೈಡಿಂದ ಹೋಗ್ತಾ ಇದ್ದೆ, ನೋಡುವ ಅಲ್ಲಿ ಓಲ್ಡ್ ಚರ್ಚಿಗೆ ಹೋಗುವ, ಅಲ್ಲಿ ಯಾವ ಥರ ಇದೆ ಅಂತ ನೋಡುವ. ಆ್ಯಕ್ಚುಲಿ ಚರ್ಚ್ ಪಿರೋ ಒಂಜಿ ಬುಕ್ ಸೆಂಟರ್ ಅಂದುಂಡು ಐಟ್ ಹೋಲಿ ಆಯಿಲ್ ಅವಾರ್ಡ್ ಕ್ಯಾಂಡಲ್ ಸ್ಟಿಕ್ಕುಜಿ ಅವು ಬೋರ್ಡ್ ಇತ್ತನ ಇದೇ ಬರೋಡು. ಸೊ ಆಮೇಲೆ ಬೋರ್ಡ್ ಉಂಡು ಅವಳು. ಸೊ ಯಾನಡೆ ಪೋಂದಿರ್ಲಿತ್ತೆ ಹೋಲಿ ಆಯಿಲ್ ಕ್ಯಾಂಡಲ್ಸ್ ಬೋರ್ಡ್ ಒಂದು ಇತ್ತನ ಸಪ್ರೇಟ್ ಬಿಲ್ಡಿಂಗ್ ಉಂಡು. ಸೊ
ನೀವೇನು ಇವಾಗ ನೋಡ್ತಾ ಇದ್ದೀರಾ ಇದು ಓಲ್ಡ್ ವೆಲಂಕನಿ ಚರ್ಚ್ ಲೊಕೇಶನ್. ಇಲ್ಲಿ ಏನು ಹೋಲಿ ವಾಟರ್ ನಿಮಗೆ ಬೇಕಿದ್ರೆ ಇಲ್ಲಿ ಬರಬೇಕಾಗುತ್ತೆ. ಅದೇ ರೀತಿ ಓಲ್ಡ್ ವೆಲಂಕನಿ ಚರ್ಚ್ ಏನಿದೆ ಅದ್ರ ಪಕ್ಕದಲ್ಲೇ ಈ ಲೊಕೇಶನ್ ಇದೆ. ಇಲ್ಲಿ ನಿಮಗೆ ಹೋಲಿ ವಾಟರ್ ಅದೇ ರೀತಿ ಕ್ಯಾಂಡಲ್ಸ್ ಬೇಕಿದ್ರೆ ಸಿಗುತ್ತೆ. ಆದರೆ ಒಂದು ವಿಷಯ ನೀವು ನೆನಪಿಟ್ಕೋಬೇಕಾಗುತ್ತೆ, ಇಲ್ಲಿ ಬರಬೇಕಾದ್ರೆ ನೀವು ಬಾಟಲ್ನ ತರಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಇವರು ಬಾಟಲ್ ಪ್ರೊವೈಡ್ ಮಾಡ್ತಾರೆ, ಬಟ್ ಇನ್ನೊಂದು ಲೊಕೇಶನ್ ನಿಮ್ಗೆ ಇನ್ ಕೇಸ್ ಬಾಟಲ್ ಬೇಕಿದ್ದರೆ ಇದ್ರ ಆಪೋಸಿಟ್ ಬಿಲ್ಡಿಂಗಲ್ಲಿ ಬಾಟಲ್ ಸಿಗುತ್ತೆ. ಅಂದರೆ ವೆಲಂಕನಿ ಮತ್ತು ಸ್ಟ್ಯಾಚ್ಯೂ ಅಲ್ಲಿ ಬಾಟಲ್ ಸಿಗುತ್ತೆ, ಅದನ್ನ ತಗೊಂಡು ಹೋಲಿ ವಾಟರ್ನ ತುಂಬಿಸ್ಕೋಬೋದು. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಮಾರ್ನಿಂಗ್ ಸ್ಟಾರ್ ಚರ್ಚ್. ಸೊ ಮಾರ್ನಿಂಗ್ ಸ್ಟಾರ್ ಚರ್ಚ್ ಅಂದರೆ ನೀವು ಮಾಸ್ ಟೈಮಿಂಗ್ಸಲ್ಲಿ ಮೆನ್ಷನ್ ಆಗಿರುತ್ತೆ, ಕೆಲವೊಂದು ಪೂಜೆ ಏನಿದೆ ಇಲ್ಲಿ ಮಾರ್ನಿಂಗ್ ಸ್ಟಾರ್ ಚರ್ಚಲ್ಲಿ ಆಗುತ್ತೆ. ಸೊ ಆವಾಗ ನೀವು ಇಲ್ಲಿ ಬರಬೇಕಾಗುತ್ತೆ. ಸದ್ಯಕ್ಕೆ ಇದು ಕನ್ಸ್ಟ್ರಕ್ಷನಲ್ಲಿದೆ ಮಾರ್ನಿಂಗ್ ಸ್ಟಾರ್ ಚರ್ಚ್, ಬಟ್ ಮಾಸ್ ಏನಾದರೂ ಇದ್ದರೆ ನೀವು ಇಲ್ಲಿ ಬರಬೇಕಾಗುತ್ತೆ. ಮಾರ್ನಿಂಗ್ ಸ್ಟಾರ್ ಚರ್ಚ್ ಅಂತ ಕರೀತಾರೆ. ಸೊ ಅದೇ ರೀತಿ ಇವಾಗ ನಾನು ಹೋಲಿ ಪಾತಲ್ಲಿ ಹೋಗ್ತಾ ಇದ್ದೇನೆ, ನೋಡ್ಬೋದು. ಸೊ ಆದರೆ ಈ ಏರಿಯಾದಲ್ಲಿ ಆಗಿರುವಂಥ ಒಂದು ಸಣ್ಣ ಮಟ್ಟಿನ ಸ್ಕ್ಯಾಮ್ ಅಂತ ಏನು ಹೇಳಿದರೆ, ನಾರ್ಮಲಿ ನಾವು ನೋಡ್ಬೋದು ಯಾವುದೇ ಒಂದು ಪುಣ್ಯಕ್ಷೇತ್ರ ಆಗಿರಲಿ, ಟೆಂಪಲ್ ಆಗಿರಲಿ, ಟೂರಿಸ್ಟ್ ಪ್ಲೇಸ್ ಆಗಲಿ, ಸಣ್ಣ ಮಟ್ಟದಲ್ಲಿ ಏನಾದರೂ ದುಡ್ಡು ಕೇಳೋ ರೀತಿ ಆಗಿರಲಿ ಇಲ್ಲ ಸ್ಕ್ಯಾಮ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಗ್ರೂಪ್ ಇರ್ತಾರೆ. ಗ್ರೂಪ್ ಫಸ್ಟ್ ನಿಮ್ಮ ಹತ್ರ ಬಂದು ನೀವು ಯಾವ ಭಾಷೆ ಅಂತ ಕೇಳ್ತಾರೆ. ನೀವು ಕನ್ನಡ, ಇಂಗ್ಲೀಷ್ ಯಾವುದೇ ಭಾಷೆ ಹೇಳಿ ಆ ಭಾಷೆಗೆ ಅವರು ಶಿಫ್ಟ್ ಆಗ್ತಾರೆ, ಅದೇ ಭಾಷೆಯಲ್ಲಿ ಮಾತಾಡ್ತಾರೆ. ಆಮೇಲೆ ನಿಮ್ಮ ಹತ್ರ ಮಾತಾಡಿ ನಾನು ಈ ಥರ ಇಲ್ಲಿ ಬಂದಿದ್ದೆ, ನನ್ನ ಲಗೇಜ್ ಮಿಸ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇನೆ, ಬಟ್ ಇವಾಗ ನನ್ನ ಹತ್ರ ಟಿಫಿನಿಗೆ ದುಡ್ಡಿಲ್ಲ, ಊಟಕ್ಕೆ ದುಡ್ಡಿಲ್ಲ ಅಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಇರಿ. ಯಾಕಂದರೆ ಭಿಕ್ಷುಕರು ಇಲ್ಲಿದ್ದಾರೆ, ಅದು ಬೇರೆ, ಅವರು ಹಾನೆಸ್ಟಾಗಿ ಭಿಕ್ಷೆ ಬೇಡ್ತಾರೆ. ಬಟ್ ಈ ಥರ ಸ್ಕ್ಯಾಮ್ ಮಾಡೋರು ಇದ್ದಾರೆ, ಅಂದರೆ ಫ್ಯಾಮಿಲಿ ಮೆಂಬರ್ಸೇ ಇದ್ದಾರೆ. ನಿಮ್ಗೆ ನೋಡಿದರೆ ಗೊತ್ತಾಗಲ್ಲ, ಫುಲ್ ಫ್ಯಾಮಿಲಿ ಮೆಂಬರ್ಸೇ ಇರ್ತಾರೆ. ಅಂದರೆ ಹಸ್ಬೆಂಡ್, ವೈಫ್, ಒಂದು ಮಗುನೂ ಇರುತ್ತೆ. ಅಂಥವ್ರು ಈ ಥರ ಸುಳ್ಳು ಹೇಳಿ ನಿಮ್ಮ ಹತ್ರ ಏನು ದುಡ್ಡನ್ನು ಕೇಳ್ತಾರೆ. ಸೊ ಅದನ್ನ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕ್ಯಾಂಪಸಲ್ಲಿ ಏನಿದೆ ಅಂತ ನೋಡುವ. ಇಲ್ಲಿ ನೋಡ್ಬೋದು, ನಾನು ಇವಾಗ ಬೆಸಿಲಿಕಾದ ಫ್ರಂಟ್ ಸೈಡಲ್ಲಿದ್ದೇನೆ. ಅದೇ ರೀತಿ ನನ್ನ ಲೆಫ್ಟ್ ಸೈಡಿಗೆ ಇಲ್ಲಿ ಬೈಕ್ ಪಾರ್ಕಿಂಗ್ ಇದೆ, ಫ್ರೀ ಬೈಕ್ ಪಾರ್ಕಿಂಗ್ ಇದೆ. ಅದೇ ರೀತಿ ಬೆಸಿಲಿಕಾ ಏನಿದೆ ಅದ್ರ ಲೆಫ್ಟ್ ಸೈಡಲ್ಲಿ ಬೈಕ್ ಪಾರ್ಕಿಂಗ್ ಇದ್ದರೆ, ಇಲ್ಲಿ ರೈಟ್ ಸೈಡ್ ಏನಿದೆ ಗಾಡಿ ಏನು ವೆಹಿಕಲ್ಸ್ ಬರ್ತಾ ಇದೆ ಆ ಸೈಡಲ್ಲಿ ನೀವು ಹೋದರೆ ಮೇಯ್ನ್ 4 ವೀಲರ್ ಪಾರ್ಕಿಂಗ್ ಇಲ್ಲ ಬಸ್ ಏನಾದರೂ ಇದ್ದರೆ ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಹೊರಗಡೆ ಪಾರ್ಕಿಂಗ್ ಇಲ್ಲಿ ಆಪ್ಷನ್ನೇ ಇಲ್ಲ, ತುಂಬ ಕ್ರೌಡೆಡ್ ಇದೆ. ಬೆಸ್ಟ್ ಅಂದರೆ ಇಲ್ಲಿ ಚರ್ಚ್ ಒಳಗಡೆನೇ ಪಾರ್ಕಿಂಗ್ ಮಾಡಿ ಆಮೇಲೆ ನೀವು ಎಲ್ಲಿ ಹೋಗಬೇಕು ಅಲ್ಲಿ ಹೋದರೆ ಆಗುತ್ತೆ. ಬೈಕ್ ಪಾರ್ಕಿಂಗ್ ಅದು ಇಲ್ಲೇ ಇದೆ, ಅಂದರೆ ನಮ್ಮ ಮೇನ್ ಬೆಸಿಲಿಕಾ ಇದೆ ಅದ್ರ ಒಪೋಸಿಟ್ ಬಂದರೆ ನಿಮಗೆ ಈ ಲೊಕೇಶನ್ ಸಿಗುತ್ತೆ. ಒಂದು ವೇಳೆ ನೀವು ವೆಲಂಕನಿಗೆ ಟ್ರೈನಲ್ಲಿ ಬರ್ತೀರಂದರೆ ನಿಮಗೆ ಬೆಸ್ಟ್ ಆಪ್ಷನ್ ಇರುವಂಥದ್ದು, ಫಸ್ಟ್ ನೀವು ಯಾವುದೇ ಊರಲ್ಲಿದ್ದರೆ ನಾಗಪಟ್ಟಿನಂ ಬರಬೇಕು. ಯಾಕಂದರೆ ನಾಗಪಟ್ಟಿನಮಿಂದ ವೆಲಂಕನಿ ಬರೀ 12 ಕಿಲೋಮೀಟರ್, ಅಂದರೆ 12 ಕಿಲೋಮೀಟರ್ ಇರೋದು. ಸೊ ನೀವು ಬೈ ಬಸ್, ಬೈ ಟ್ರೈನ್ ಇಲ್ಲ ಬೈ ಕ್ಯಾಬ್ ನಾಗಪಟ್ಟಿನಂ ಟು ವೆಲಂಕನಿ ಬರ್ಬೋದು. ಅದೇ ಟ್ರೈನಲ್ಲಿ ಬರ್ತೀರಂದರೆ ನಿಮಗೆ ಮಂಗಳೂರಿಂದ ಫಸ್ಟ್ ಆಪ್ಷನ್ ಇರುವಂಥದ್ದು ಮ್ಯಾಂಗ್ಳೂರ್ ಟು ಈರೋಡ್ ಟು ವೆಲಂಕನಿ ಡೈರೆಕ್ಟ್ ಟ್ರೈನ್ ಇದೆ. ಇಲ್ಲಾಂದರೆ ನಾಗಪಟ್ಟಿನಂಗೆ ನಿಮಗೆ ಬೇರೆ ಟ್ರೈನ್ ಸಿಗುತ್ತೆ. ಅದೇ ರೀತಿ ಎರಡನೇ ಆಪ್ಷನ್ ನಿಮಗೆ ಇರುವಂಥದ್ದು ಮ್ಯಾಂಗ್ಳೂರ್ ಟು ಸೇಲಂ ಟು ವೆಲಂಕನಿಗೆ ನಿಮಗೆ ಡೈರೆಕ್ಟ್ ಟ್ರೈನ್ ಇದೆ. ಇಲ್ಲಾಂದರೆ ನೀವೇನು ನಾಗಪಟ್ಟಿನಂ ಇದೆ ಅಲ್ಲಿಗೆ ಟ್ರೈನ್ ಹಿಡಿಬೋದು. ಅದೇ ರೀತಿ ನಿಮಗೆ ಮೂರನೇ ಆಪ್ಷನ್ ಇರುವಂಥದ್ದು ಮ್ಯಾಂಗ್ಳೂರು ಟು ತಿರುಚಿರಪಲ್ಲಿ ಟು ವೆಲಂಕನಿ. ಸೊ ವೆಲಂಕನಿಗೆ ನಿಮಗೆ ಡೈರೆಕ್ಟ್ ಟ್ರೈನ್ ಇದೆ, ಇಲ್ಲಾಂದ್ರೆ ನಾಗಪಟ್ಟಿನಮ್ಗೂ ಬೇಕಷ್ಟು ಟ್ರೈನ್ ಸಿಗುತ್ತೆ. ಅದೇ ರೀತಿ ನಿಮಗಿರುವಂಥದ್ದು ಇನ್ನೊಂದು ಆಪ್ಷನ್ ಮ್ಯಾಂಗ್ಳೂರು ಟು ತ್ರಿಶೂರ್ ಇಲ್ಲ ಕೊಚ್ಚಿಯಿಂದ ನಾಗಪಟ್ಟಿನಮಿಂದ ವೆಲಂಕನಿ. ಸೊ ನೀವು ಈ ಥರ ಟ್ರೈನಲ್ಲಿ ಬರ್ಬೋದು. ಅದೇ ರೀತಿ ನಿಮಗೆ ಕೆಲವೊಮ್ಮೆ ವೆಲಂಕನಿಗೆ ಡೈರೆಕ್ಟ್ ಸ್ಪೆಷಲ್ ಟ್ರೈನ್ ಇರುತ್ತೆ. ಅಂದರೆ ನೀವು ನೋಡ್ಬೋದು ಇದೇ May 22 ಬೆಂಗಳೂರಿಂದ ಏನು ವೆಲಂಕನಿಗೆ ಸ್ಪೆಷಲ್ ಟ್ರೈನ್ ಇದೆ. ಅದೇ ರೀತಿ ಸ್ಪೆಷಲ್ ಟ್ರೈನ್ ಇರುತ್ತೆ. ನಿಮಗೆ ಸ್ಪೆಷಲ್ ಟ್ರೈನ್ ಬೇಕಿದ್ದರೆ ನೀವು ಏನು ಚರ್ಚ್ ವೆಬ್ಸೈಟ್ ಇದೆ, ಅಂದರೆ ಚರ್ಚ್ ವೆಬ್ಸೈಟ್ ಅಲ್ಲ ಕ್ಷಮಿಸಿ, ಏನು ನಮ್ಮ ರೈಲ್ವೆ ವೆಬ್ಸೈಟ್ ಇದೆ, ಟ್ರೈನ್ ಟಿಕೆಟ್ ಬುಕ್ಕಿಂಗ್ ವೆಬ್ಸೈಟ್ ಇದೆ, ಅದರಲ್ಲಿ ಚೆಕ್ ಮಾಡ್ಬೋದು. ಸ್ಪೆಷಲ್ ಟ್ರೈನ್ ಬಗ್ಗೆ ಮೆನ್ಷನ್ ಆಗಿರುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ಪ್ರೈವೇಟ್ ವೆಹಿಕಲಲ್ಲಿ ಬರ್ತೀರಾ ಅಂದರೆ ನಿಮ್ಮದೇನು ಓನ್ ವೆಹಿಕಲ್ ಇಲ್ಲ ಮಿನಿ ಬಸ್ ಇದೆ ಅದರಲ್ಲಿ ಬರ್ತೀರಾ ಅಂದರೆ ಹತ್ರ 16 ಅವರ್ಸ್ ಇದೆ, ಇಲ್ಲ 750 ಕಿಲೋಮೀಟರ್ಸ್ ಇದೆ. ಸೊ ರೂಟ್ ಆಪ್ಷನ್ ನಿಮಗೆ ಮ್ಯಾಂಗ್ಳೂರ್ ಟು ಮೈಸೂರು ಟು ಈರೋಡ್ ಟು ವೆಲಂಕನಿಯಾಗಿ ಬರ್ಬೋದು. ಇಲ್ಲ ಇನ್ನೊಂದು ಆಪ್ಷನ್ ನಿಮಗೆ ಮ್ಯಾಂಗ್ಳೂರ್ ಟು ಮೈಸೂರು ಟು ಸೇಲಂ ಟು ವೆಲಂಕನಿ. ಎರಡು ನಿಮಗೆ ಹತ್ರ 750 ಕಿಲೋಮೀಟರ್ ಆಗುತ್ತೆ, ಅಂದರೆ 16 ಗಂಟೆ ಜರ್ನಿ ಇದೆ. ಬೆಂಗಳೂರಿಂದ ನೀವು ಬರ್ತೀರಂದರೆ ನಿಮಗೆ ತುಂಬ ಆಪ್ಷನ್ ಇದೆ. ವೆಲಂಕನಿ ಅಂದರೆ ಬರ್ತೀರಂದರೆ ಸೇಲಮಾಗಿ ಬರ್ಬೋದು, ಹತ್ರ 450ರಿಂದ 500 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಟ್ರೈನಲ್ಲಿ ನೀವು ಬರ್ತೀರಂದರೆ ನಿಮಗೆ ಟ್ರೈನಲ್ಲೂ ಅಷ್ಟೇ ಹತ್ರ 16ರಿಂದ 18 ಗಂಟೆ ಜರ್ನಿ ಇದೆ. ಸೊ ಏನಿತ್ತು ವೆಲಂಕನಿ ಹಿಡ್ದು ಬಿದಾಡಿಯ ಚರ್ಚ್ ಇರ್ತು. ಸೊ ಬರ್ಸವ ಇದ್ದನು ಕೋಡೆ ರೋಡ್ ಮಾತ್ರ ತೋಲಿ ನೀರು ಇರ್ಕದನ್ನು ಜೋರು ಬರ್ಸ ಇತ್ತನ್ನು ಕ್ಯಾನ್ ಮೆಲ್ಲ ಮೂವ್ ಅಪ್. And